ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನಡ್ ಅಪಾರ್ಟ್ಮೆಂಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮೇಯ್ನ್ ಏನು ಅಂದರೆ ಎರಡು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಒಂದು, ನಮ್ಮ ಧೂಮ ಜೊತೆ ಮೊಟ್ಟೆ ಇಕ್ಕಿದೆ. ನಿನ್ನೆ ಒಂದು ಮೊಟ್ಟೆ ಇಕ್ಕಿದೆ, ನಾಳೆ ಇನ್ನೊಂದು ಮೊಟ್ಟೆ ಇಕ್ಕುತ್ತೆ. ಓಕೆನಾ, ಅದೆರಡು ಸಹ ನಾನು ಈ ಒಟ್ಟಿಗೆ ಮೊಟ್ಟೆ ಇಕ್ಬೇಕಾರೆ, ಯಾಕೆಂದ್ರೆ ಒಂದೇ ಸಲ ಮರಿ ಹಾಕ್ಬೇಕಲ್ಲ, ಹಾಗೆ ಅದನ್ನ ಇಕ್ಬೇಕಾರೆ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ, ನಮ್ಮ ಧೂಮ ಜೊತೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ವೀಕ್ ಏನಾಗಿಲ್ಲ, ತುಂಬ ಚೆನ್ನಾಗೇ ಇದೆ. ಓಕೆನಾ, ಇನ್ನು ಯಾಕೆಂದರೆ ಮೊಟ್ಟೆ ಇಕ್ಕಮೇಲೆ ಕೆಲವು ಅಕ್ಕಿಗಳು ವೀಕ್ ಆಗುತ್ತೆ. ನಮ್ಮ ಅಕ್ಕಿಗಳು ಎಂತಕ್ಕೆ ವೀಕ್ ಆಗಲ್ಲ ಅಂತಂದರೆ, ನಾನು ನಿಮಗೆ ಓದ್ ವಿಡಿಯೋದಲ್ಲಿ ಒಂದು ಅಕ್ಕಿಗಳನ್ನ ನಾವು ಯಾವ ಥರ ರೊಟೇಟ್ ಮಾಡ್ಕೋತೀವಿ ಡೈಲಿ ಬೆಳಿಗ್ಗೆ ಹೊತ್ತು ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದೆ. ಅನ್ನ ಮತ್ತು ಹುಳ್ಳಿಕಾಳು ಎಲ್ಲ ಹಾಕೋದ್ರಿಂದ ಅಕ್ಕಿಗಳು ಯಾಕೆಂದರೆ ವೀಕ್ ಆಗಲ್ಲ. ಈಗ ಸ್ವಲ್ಪ ಯಾಕೆಂದರೆ ಬಿಸಿಲು ಇರೋದ್ರಿಂದ ಅಕ್ಕಿ ದೊಡ್ಡ ಮೇವು ಹಾಕೋರೆ ಡಿಹೈಡ್ರೇಷನ್ ಆಗೋಗುತ್ತೆ. ಆರೋಗ್ಯ ಮಾಡ್ಕೊಳ್ಳೋ ನಮ್ಮ ಪಟಗಳು ಸಹ ದೊಡ್ಡ ಮೇವು ತಿಂದು ಆರೋಗ್ಯ ಮಾಡ್ಕೊಳ್ಳೋಕ್ಕಾಗ್ದೇ ನಾವು ಅದಕ್ಕೆ ಮೆಡಿಸನ್ ಎಲ್ಲ ಮಾಡಿ ಸ್ವಲ್ಪ ನೋಡ್ಕೊತಾ ಇದ್ದೀವಿ. ಓಕೆನಾ, ಅದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಾಕ್ತೀನಿ ನಿಮಗೆ, ಯಾವ ಅಕ್ಕಿಗೆ ಏನೇನಾಗಿದೆ ಅಂತ. ಓಕೆನಾ, ಹಾಗೆ ಇನ್ನೊಂದು ಏನು ಅಂದರೆ, ನಮ್ಮ ತಿರುವಾಲು ಮತ್ತು ತಾಮ್ರಾಲು ಒಳ್ಳೆ ಟೈಮ್ ಬರ್ತಾಯಿದೆ. ಇವತ್ತು ನಮ್ಮ ತಾಮ್ರಾಲ್ ಸಹ ಬಿಟ್ಟಿದ್ದೆ ನಾನು. ತಾಮ್ರಾಲ್ ಸಿಂಗಲ್ ಬಿಡ್ಕೊತ ಬರ್ತಾಯಿದ್ದೀನಿ. ಓಕೆನಾ, ನಮ್ಮ ತಿರುವಾಲು ಫೀಮೇಲ್ ಅಕ್ಕಿ ಅದು. ಓಕೆನಾ, ಅದಕ್ಕೆ ನಾನು ಸಪ್ರೇಟ್ ಮಾಡಿಕೊಂಡಿದ್ದೀನಿ. ನಮ್ಮ ತಾಮ್ರಾಲಲ್ಲಿ ಇವತ್ತು ಅಕ್ಕಿ ಬಾಜಿ ಏನು ಮಾಡಲಿಲ್ಲ, ತುಂಬ ಬಿಸಿಲಿತ್ತು. ಆದರೂ ಅಕ್ಕಿ 37 ನಿಮಿಷ ಆಡಿ ನೀಟಾಗಿ ಫಿನಿಶ್ ಮಾಡ್ತು. ಓಕೆನಾ, ಅಕ್ಕಿನ ಡೈಲಿ ಕಂಟಿನ್ಯೂಸ್ ಆಗಿ ಬಿಡಬಾರ್ದು. ಓಕೆನಾ, ಏನಕ್ಕೆ ಅಂತಲೂ ಒಂದು ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಬಾಜಿ ಎತ್ಕೊಂಡಿಲ್ಲ ಆದರೂ ಬಿಡ್ಕೊಬೋದು ಅಂದರೆ ಆಗ ಓಡಿಸಿ ಅಕ್ಕಿನ ಬಾಜಿ ಎತ್ಕೊಂಡು ಆರಾಮಾಗಿ ರೆಕ್ಕೆ ಹೊಡೆದು ಇಕ್ಕೊಬೋದು. ಈ ಅಕ್ಕಿಲಿ ಏನಂದರೆ ಸ್ವಲ್ಪ ಬಾಜಿ ಕಮ್ಮಿ. ಓಕೆನಾ, ಅಕ್ಕಿ ಸ್ವಲ್ಪ ಟೈಮಿಂಗ್ ಇದೆ, ಬಾಜಿ ಇದರಲ್ಲೂ ಎತ್ತಿಸ್ಬೋದು. ಏನಂತಂದರೆ ನೀವು ಬೇಕಾದ್ರೆ ಲವಂಗ ಜೇನುತುಪ್ಪದಲ್ಲಿ ನೆನೆಸಾಕು ಸಹ ಎತ್ಬೋದು. ಅದರಲ್ಲೂ ಎತ್ತಲಿಲ್ಲ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಖರ್ಜೂರ ಅನ್ನೋದಿರುತ್ತೆ. ಓಕೆನಾ, ಆ ಖರ್ಜೂರ ಜೇನುತುಪ್ಪದಲ್ಲಿ ನೆನೆಸಿ ಹಾಕೋದ್ರಿಂದ ನೋಡ್ಕೊಂಡು ಹಾಕ್ಬೇಕು. ಯಾಕೆಂದರೆ ಖರ್ಜೂರದಲ್ಲಿ ಬಾಜಿ ಎತ್ಕೊಳುತ್ತೆ. ಅಕಸ್ಮಾತ್ ನೀವೇನಾದ್ರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಬಂದು ಅಕ್ಕಿ ಗೇಟ್ ಎತ್ತಿಸ್ಕೊಬೇಕು. ಓಕೆನಾ, ಇವತ್ತು ತಿರುವಾಲ್ ಬಿಟ್ಟಿದ್ದೀನಿ. ತಿರುವಾಲ್ ತುಂಬ ಹೈಟಲ್ಲಿದೆ. ಓಕೆನಾ, ನಾನು ಆಗಲೇ ಬಿಟ್ಟು ಒಂದು 22 ನಿಮಿಷ ಆಯಿತು. ಅಕ್ಕಿ ಫುಲ್ಲು ಮೇಲಾಗಿದೆ. ಅದು ಸ್ವಲ್ಪ ಬಿಳಿ ಅಂತ ಸ್ವಲ್ಪ ವೈಟಿಗಿರೋದ್ರಿಂದ ಝೂಮ್ ಮಾಡೋ ಸಹ ತೋರ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಅಷ್ಟೇ ನಾನು ಸಿಂಗಲ್ ಬಿಡ್ಕೊತಾ ಬರ್ತಾಯಿದ್ದೀನಿ. ಈಗಲಿಂದನೇ ಸ್ವಲ್ಪ ಅಭ್ಯಾಸ ಮಾಡ್ತಾಯಿದ್ದೀನಿ. ಯಾಕೆಂದರೆ ಜೊತೆ ಬಿಟ್ಟು ಅಕ್ಕಿಗಳು ಅಭ್ಯಾಸ ಆಗ್ಬಿಟ್ರೆ ಜೊತೆ ಕೆಳಗೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ, ಹಾಗೆ ತುಂಬ ಜನ ನಿನ್ನೆ ನಾನು ಹಾಕಿರೋ ವಿಡಿಯೋದಲ್ಲಿ ಬ್ರೋ ಅಕ್ಕಿ ಸೇಲ್ಗಿದೆಯಾ ಅಂತ ತುಂಬ ಫೋನ್ ಮಾಡ್ತಾಯಿದ್ದಾರೆ. ಓಕೆನಾ, ಸೇಲ್ ಏನಾರ ಇದ್ದರೆ ನಾನು ನಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ನಾಳೆ ಇಲ್ಲಾಂದರೆ ನಾಡ್ದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವ್ದಾರ ಅಕ್ಕಿ ನಮ್ಮ ಹತ್ರ ಕೊಡಬೇಕು. ನಮ್ಗೆ ಆಸೆ ಇರೋದೊಂದೇ, ಎಲ್ಲರೂ ಸಹ ಅಕ್ಕಿ ಆರಿಸ್ಬೇಕು. ಅದಕ್ಕೋಸ್ಕರ ಅಷ್ಟೇ. ನಾನು ಅಷ್ಟೇ ತುಂಬ ಕಡೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದೀನಿ. ಕಡೂರು, ಬೀರೂರು, ತುಮಕೂರು, ಮೈಸೂರಿಗೆ ಎಲ್ಲ ಸೈಡ್ಗೂ ಸಹ ಆಲ್ಮೋಸ್ಟ್ ಆಲ್ ನಾನು ಅಕ್ಕಿನ ತಲುಪಿಸ್ಕೊಟ್ಟಿದ್ದೀನಿ. ಓಕೆನಾ, ಒಳ್ಳೊಳ್ಳೆ ಅಕ್ಕಿಗಳನ್ನೇ ತಲುಪಿಸ್ಕೊಟ್ಟಿದ್ದೀನಿ. ಓಕೆನಾ, ಸೀಲಿ ಬಿಡಬೇಕು ಅಂತ ಕೇಳಿರೋರಿಗೂ ಸಹ ಒಳ್ಳೆ ಪಿಳಾಂಕ, ರೇಗ್ದಾರು, ಸಬ್ಜಾ ಆ ಅಕ್ಕಿಗಳನ್ನೂ ಸಹ ನಾನು ತಲುಪಿಸ್ಕೊಟ್ಟಿದ್ದೀನಿ. ಓಕೆನಾ, ಅದು ರಿಸಲ್ಟು ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ. ಫೋನ್ ಮಾಡೋ ಸಹ ನಮ್ಮ ಸಬ್ಸ್ಕ್ರೈಬರ್ಸು ತಿಳಿಸ್ತಾ ಇದ್ದಾರೆ ನಮಗೆ. ಓಕೆನಾ, ಅದೊಂದು ಖುಷಿ ನನಗೆ. ಓಕೆನಾ, ಹಾಗೆ 5Kಗೆ ತುಂಬ ಹತ್ರ ಇದ್ದೀವಿ. ಈ ಸಲ ಬೇಗ ಅಂದರೆ 5K ಕಂಪ್ಲೀಟ್ ಮಾಡ್ತೀರಾ. ಟೂರ್ನಿಮೆಂಟ್ ಬರೋಷ್ಟರಲ್ಲಿ 5K ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಟೂರ್ನಿಮೆಂಟ್ ಬಗ್ಗೆ ಡೌಟ್ ಇರುತ್ತೆ. ಓಕೆನಾ, ನಾನಿದ್ದೀನಿ, ತಲೆ ಕೆಡಿಸ್ಕೊಂಬಿಡಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಅಕ್ಕಿನ ಯಾವ ಥರ ತಯಾರಿ ಕೊಡ್ಕೊಬೇಕು, ರೆಕ್ಕೆ ಇಲ್ದ ಮೇಲೆ ಯಾವ ಥರ ನೋಡ್ಕೊಬೇಕು, ರೆಕ್ಕೆ ಪೂರ್ತಿ ಬಂದ ಆಮೇಲೆ ಅಕ್ಕಿನ ಯಾವ ಥರ ವುಡನ್ ಬಾಕ್ಸ್ ಜಾಲ್ ಬಾಕ್ಸ್ ಒಳಗೆ ಹಾಕಿ ಒಣಗಿಸಿ ಅಕ್ಕಿ ನೀಟಾಗಿ ಕೂರಿಸ್ಕೊಬೇಕು. ಯಾಕೆಂದರೆ ಫಸ್ಟ್ ಟೈಮ್ ಅಕ್ಕಿ ಆರಿಸಕ್ಕೆ ಜಾಸ್ತಿ ಹೋಗ್ತಾರಲ್ಲ, ಒಂದು 2-3 ನಿಮಿಷ ಆಡಿದ್ರು ನಮಗೇನು ಬೇಜಾರಿಲ್ಲ. ಓಕೆನಾ, ಯಾಕೆಂದರೆ ಅಕ್ಕಿ ವರ್ಷ ಪೂರ್ತಿ ಆಡ್ದೇ ಇಟ್ಟಿರ್ತೀವಿ. ಒಂದೇ ಸಲ ಅಕ್ಕಿ ಕೈಲಿ ಯಾರ ಕೈಲೂ ಓಡೋಕ್ಕಾಗಲ್ಲ. ನಮ್ಮ ಕೈಲೂ ಅಷ್ಟೇ, ಅಕ್ಕಿ ಕೈಲಾದರೂ ಅಷ್ಟೇ. ಅಕ್ಕಿ ಕುತ್ಕೊಂಡ ಶಕ್ನೆ ಒಂದು ರೌಂಡ್ ಕಫ ತೆಕ್ಕೊಬೇಕು. ಯಾಕೆಂದರೆ ವರ್ಷ ಪೂರ್ತಿ ಮೇವು ತಿಂದು ಗಂಟ್ಲಲ್ಲಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾವು ರಸಮನ್ನ ಎಲ್ಲ ಹಾಕೋದು. ಏನಕ್ಕೆ ಅದು ಅಕಸ್ಮಾತ್ ಏನಾದ್ರು ಕಫ ಇದ್ರೆ ಕಫ ಕರ್ಗೋಗುತ್ತೆ. ಅಕಸ್ಮಾತ್ ಏನಾದರೂ ಗಂಟ್ಲಲ್ಲಿ ಏನಾದ್ರು ಇದ್ದರೆ ಅಕ್ಕಿ ಖಾರ ಹೊಡೆಯೋದ್ರಿಂದ ಅಕ್ಕಿ ಕ್ಯೂರ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ತುಂಬ ಜನ ಹೇಳ್ತಾರೆ ಬ್ರೋ ರೈಸ್ ಕೊಡ್ತಾ ಇದ್ದೀರಾ ಅಂತ. ರೈಸ್ ಕೊಡೋದ್ರಿಂದ ಏನೂ ಆಗಲ್ಲ. ರೈಸಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇದೆ, ಅಕ್ಕಿಗೂ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಬೇಕು. ಓಕೆನಾ, ಈಗ ಅಕ್ಕಿ ಆಡ್ತಾ ಇದೆ ಅಂದರೆ ಅಕ್ಕಿ ಫೆದರಲ್ಲಿ ಒಂದು ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಅದು ಕರ್ಗೋ ತನಕನೂ ಆಡುತ್ತೆ. ಅದು ಕರ್ಗ ಆಮೇಲೆ ಏನಾಗುತ್ತೆ ಅಂದರೆ ಅಕ್ಕಿ ಬಂದು ಕುತ್ಕೊಂಡಾಗ ರೆಕ್ಕೆ ಪೂರ್ತಿ ಬಿಡುತ್ತೆ. ಏನಕ್ಕೆ ಬಿಡುತ್ತೆ ಅಂದರೆ ಅಕ್ಕಿ ಫುಲ್ ಫೆದರಲ್ಲಿ ಏನಿರ್ತವೆ ಆ ಸ್ಟ್ರೆಂತ್ ಎಲ್ಲ ಕಳ್ಕೊಂಡಿರುತ್ತೆ. ಓಕೆನಾ, ಅದು ಮತ್ತೆ ರೀಗೇನ್ ಆಗಬೇಕು ಅಂದರೆ ಅಕ್ಕಿಗೆ ಸ್ವಲ್ಪ ದೊಡ್ಡ ಮೇವು ಕೊಡಬೇಕು. ನಾವು ಡ್ರೈ ಫ್ರೂಟ್ಸು ಸಹ ಕೊಡ್ತೀನಿ. ಓಕೆನಾ, ನಾನು ನಿಮಗೆ ಪೂರ್ತಿ ಒಂದೊಂದೇ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಓಕೆನಾ, ಇನ್ನು ಸ್ವಲ್ಪ ಟೈಮ್ ಇದೆ. ಓಕೆನಾ, ರೆಕ್ಕೆ ಎಳೆಯೋ ದಿನದಿಂದ ನಾನು ರೆಕ್ಕೆ ಎಳೆಯೋದು ಯಾವ ಅಕ್ಕಿಗೆ ಎಳಿತಾ ಇದ್ದೀವಿ ಅಂತ ತೋರಿಸಿ ಯಾವ ಥರ ಎಳಿಬೇಕು ಅನ್ನೋದು ಸಹ ತೋರಿಸ್ಕೊಡ್ತೀನಿ. ಸುಮ್ಮನೆ ಯಾವಾಗ ಬೇಕು ಅವಾಗ ರೆಕ್ಕೆ ಎಳೆಯೋಕೆ ಹೋಗ್ಬಿಡಿ. ಓಕೆನಾ, ಯಾಕೆಂದರೆ ಪೂರ್ತಿ ಒಂದೊಂದೇ ಈಗ ಸ್ವಲ್ಪ ಏನು ವಿಚಾರ ಗೊತ್ತಿಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿಲ್ಲ ಅಂದರೆ ಯಾರು ನಿಮ್ಮ ಮನೆ ಅಕ್ಕಿ ಹತ್ರ ಯಾರು ಸಾಕಿದ್ರೆ
ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ, ಏನು ತಪ್ಪೇನಿಲ್ಲ, ಎಲ್ಲರೂ ಸಹ ಹೇಳ್ಕೊಡ್ತಾರೆ. ಅಕ್ಕಿ ಶೋಕಿ ಅನ್ನೋದೇ ಹಂಗೆ, ಒಬ್ಬರಿಂದ ಒಬ್ರು ಯಾರು ಪಂಟ್ರಿಲ್ಲ ಇಲ್ಲ, ಓಕೆನಾ. ಎಲ್ಲರೂ ಒಬ್ಬರಿಂದ ಒಬ್ರು ಕಲಿತಾ ಇರ್ತಾರೆ, ಓಕೆನಾ. ನಾನು ನಿಮಗೆ ಆದಷ್ಟು ನನಗೆ ಗೊತ್ತಿರೋಷ್ಟು ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಮನೇಲೂ ಸಹ ಪಟಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ತಿರುವಾಲ್ಗೆ ನಾನು ಸಹ, ಯಾಕೆಂದರೆ ಅದು ಪೂರ್ತಿ ಬೆಂಡಾಗ್ತಾ ಇದೆ, ಇನ್ನೂ ಮುರಿತಾ ಇಲ್ವಲ್ಲ, ಅದಕ್ಕೂ ಸಹ ನಾನು ಸಹ ಲವಂಗ ಎಲ್ಲ ಕೊಡ್ಕೊತ ಬರ್ತಾ ಇದ್ದೀನಿ. ಸಿಂಗಲ್ ಬಿಡ್ತಾ ಇದ್ದೀನಿ, ಓಕೆನಾ. ಆದಷ್ಟು ಎಣ್ಣಕ್ಕಿ ಗಂಡಕ್ಕಿನ ಸಪ್ರೇಟ್ ಮಾಡಿಕ್ರಿ, ಯಾಕೆಂದರೆ ಎಣ್ಣಕ್ಕಿ ಬಿಡಬೇಕು ಅಂತೀರ, ಅಕ್ಕಿ ಏನಾರ ಗಂಡಕ್ಕಿ ನೋಡಿ ಗುಮಾಯಿಸಿ ಮಸ್ತಿಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಮಸ್ತಿಗೆ ಬಂದರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಮಸ್ತಿನೂ ಸಹ ಕಂಟ್ರೋಲ್ ಮಾಡ್ಕೊಬೋದು. ಅದಕ್ಕೂ ಒಂದು ವಿಧಾನ ಹೇಳ್ಕೊಡ್ತೀನಿ, ಒಂದೇ ಒಂದು ಟಿಪ್. ಏನಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಕಳಿಸ್ತಲೆ, ಓಕೆನಾ. ವಿಳೆದೆಲೆ, ಓಕೆನಾ. ವಿಳೆದೆಲೆದು ತೊಟ್ಟಾಕೋದ್ರೆ ಅಕ್ಕಿದು ಸ್ವಲ್ಪ ಅಂದರೆ ಮಸ್ತಿ ಕಡಿಮೆ ಆಗುತ್ತೆ, ಓಕೆನಾ. ಅದನ್ನ ಹಾಕ್ಕೊಳ್ಳಿ, ಓಕೆನಾ. ಅದನ್ನ ಹಾಕಿ ಸ್ವಲ್ಪ ಟ್ರೈ ಮಾಡಿ. 100ರಲ್ಲಿ ಒಂದು 75% ಆರು ಅಕ್ಕಿ ಮಸ್ತಿ ಕಡಿಮೆ ಆಗುತ್ತೆ. ಯಾಕೆಂದರೆ ವಿಳೆದೆಲೆ ರೊಟ್ಟಲ್ಲಿ ಮಹಿಮೆ ಇದೆ, ಓಕೆನಾ. ತುಂಬ ಯೂಸ್ ಆಗುತ್ತೆ, ಅಕ್ಕಿಗಳಿಗೆ ಯೂಸ್ ಆಗುತ್ತೆ, ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ನಮ್ಮ ತಿರುವಾಲು ನಿಮಗೆ ತೋರಿಸೋಣ. ಓಕೆ, ಇಲ್ಲೇ ಬಂತು ನೋಡಿ, ಛತ್ರಿ ಮೇಲೆ ಕೂರ್ತಾ ಇದೆ ಅಕ್ಕಿ. ಓಕೆ, ಈಗ ಬಂದು ಕೂತಿರೋದು ನೋಡಿ, ಅಕ್ಕಿ ಪೂರ್ತಿ ಬಾಯಿ ತೆಗ್ದಿದೆ, ಓಕೆನಾ. ಛತ್ರಿ ಮೇಲೆ ಬಿಟ್ಟಿರ್ತೀನಿ, ಅದು ಸ್ವಲ್ಪ ಗಾಬರಿ ಕೈಗೆ ಸಿಕ್ಕಲ್ಲ, ಓಕೆನಾ. ನೋಡ್ಬೋದು ಛತ್ರಿ ಮೇಲೆ ಆರಾಮಾಗಿ ಕೂತಿದೆ. ಅದು ಬಿಟ್ಟರೆ ಇನ್ನು ವೀಡಿಯೋ ಶೇರ್ ಮಾಡಬೇಕು ಅಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಈ ಗಿರೇಬಾಜ್ ಅಂದರೆ ಏನು ಅಂದರೆ, ಈ ಟೂರ್ನಿಮೆಂಟ್ ಯಾವ ಥರ ನಡೆಯುತ್ತೆ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಬೇಕು, ದಿನ ಯಾವ ಥರ ಅಕ್ಕಿ ನೋಡ್ಕೊಬೇಕು. ಫಸ್ಟು ನಾನು ದಿನ ಹೇಳೋದಷ್ಟೇ, ಆದಷ್ಟು ಅಕ್ಕಿಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಕಾಳುಗಳೆಲ್ಲ ನೆನೆಸಿ, ನಾನೇನೇನು ತೋರಿಸ್ಕೊಟ್ಟಿದ್ದೀನೋ ಅದೆಲ್ಲ ನೆನೆಸಿ ಅಕ್ಕಿಗೆ ಹಾಕಿ ಸ್ವಲ್ಪ ನೀರು ತೋರಿಸಿ ಅದಾದಮೇಲೆ ರಾಗಿ ಕೊಡಿ, ಓಕೆನಾ. ಅಕಸ್ಮಾತ್ ನೀವು ಬೆಳಗ್ಗೆ ಫ್ರೀ ಇದ್ದರೆ ಬೆಳಗ್ಗೆನೂ ಮಾಡ್ಕೊಬೋದು. ಇಲ್ಲ ಅಂದರೆ ಅಕಸ್ಮಾತ್ ಸಾಯಂಕಾಲ ಮೇಲೆ ಫ್ರೀ ಆಗ್ತೀನಿ ಅಂತಂದರೆ ನೀವೇನಿಲ್ಲ, ಡೈಲಿ ಏನು ಸಾಯಂಕಾಲ ಬರ್ತೀರೋ ಆ ಟೈಮಲ್ಲಿ ಫಸ್ಟು ರಾಗಿ ಇಕ್ಬಿಡಿ, ಓಕೆನಾ. ರಾಗಿ ಇಕ್ಕಿ ಅದಷ್ಟು ತಿನ್ನಲಿ, ಓಕೆನಾ. ತಿಂದಾದ್ಮೇಲೆ ಏನು ಮಾಡಿ ಅಂದರೆ ಅಕ್ಕಿನೆಲ್ಲ ಎಣ್ಣಕ್ಕಿಗಳನ್ನೆಲ್ಲ ಗಂಡಕ್ಕಿನ ಯಾವುದೇ ನಿಮಗೆ ಬಿಟ್ಕೊಬೇಕು ಅನ್ಸುತ್ತೋ ಎಲ್ಲ ಅಕ್ಕಿನೂ ಸಹ, ಬ್ರೀಡಿಂಗ್ ಅಕ್ಕಿನೂ ಸಹ ಬಿಟ್ಕೊಬೋದು ನೀವು. ಬಿಟ್ಟು ಏನಾಗಬೇಕು ಅಂದರೆ, ನೀವು ಕಾಳುಗಳು ಏನು ನೆನೆಸಿರ್ತೀರೋ, ಅನ್ನ ಮತ್ತು ಏನೇನು ಹಾಕ್ತಿರೋ ಅದನ್ನ ಹಾಕಿ ತಿಂದಾದ್ಮೇಲೆ ಅಕ್ಕಿಗಳಿಗೆ ನೀರು ಕೊಡಿ, ಓಕೆನಾ. ರಾಗಿ ತಿಂದಿರುತ್ತೆ ಸ್ವಲ್ಪ ದೊಡ್ಡ ಮೇವು ಅಂದರೆ ಅಕ್ಕಿ ಏನಾಗುತ್ತೆ ಅಂದರೆ, ರಾಗಿ ತಿಂದಿರೋ ಹೊಟ್ಟೆ ತುಂಬಿದ್ರು ಸಹ ಏನಾಗುತ್ತೆ ಅಂದರೆ ದೊಡ್ಡ ಮೇವನ್ನ ಸ್ವಲ್ಪ ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಆಗೇನಾಗುತ್ತೆ ಅಕ್ಕಿಗೆ ಸ್ವಲ್ಪ ಹೊಟ್ಟೆ ತುಂಬ ತಿಂದಂಗೂ ಆಗುತ್ತೆ, ಫ್ಯಾಟ್ ಕಂಟೆಂಟ್ ಸಹ ಗೇನ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಇದು ನಿಮಗೆ ತಿಳಿಸ್ಬೇಕಿತ್ತು ನಾನು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು, ಓಕೆನಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.